ಸ್ನೇಹಿತರೆ ನಮಸ್ಕಾರ. ಈ ಬೀನ್ಸ್ ಬೆಳೆ ಬಂದು ಚಿಕ್ಕತೀರ್ತಿ ಪಕ್ಕದಲ್ಲಿರೋ ಮಾರನಗೆರೆ ಎಂಬ ಒಂದು ಹಳ್ಳಿಯಲ್ಲಿ ವೆಂಕಟೇಶಪ್ಪ ಅನ್ನೋರು ಬೆಳೆದಿದ್ದಾರೆ. ಇದಕ್ಕೆ ನಮಗೆ ವೆಸ್ಟೇಜ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ದಾರಂತೆ. ಅದು ನಮ್ಮ ವೆಸ್ಟೇಜ್ ಪ್ರಾಡಕ್ಟ್ ಯಾವ ಸ್ಟೇಜಲ್ಲಿ ಏನು ಯೂಸ್ ಮಾಡಿದಾರೋ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ, ಮಾರನಗೆರೆ ಗ್ರಾಮ. ಸರ್, ಇದಕ್ಕೆ ವೆಸ್ಟೇಜ್ ಪ್ರಾಡಕ್ಟ್ ಏನು ಯೂಸ್ ಮಾಡಿದ್ದೀರಾ ಸರ್? ನಾವು ಬಂದ್ಬಿಟ್ಟು ಗ್ರಾನ್ಯೂಲ್ಸ್ ಯೂಸ್ ಮಾಡಿದ್ದೀವಿ. ಸಾಲ್ವ್ ಮಾಡುವಾಗ ಗ್ರಾನ್ಯೂಲ್ಸ್ ಕೊಟ್ಟಿದ್ದೀರಾ? ಗ್ರಾನ್ಯೂಲ್ಸ್ ಕೊಟ್ಟಿದ್ದೀವಿ. ಆಮೇಲೆ ಒಂದು ತಿಂಗಳಾದ್ಮೇಲೆ ನ್ಯಾನೋಟೆಕ್ ಒಂದು ಅಗ್ರಿ ನ್ಯಾನೋಟೆಕ್ ಅಗ್ರಿ ಕೊಟ್ಟಿದ್ದೀರಾ? ಅಗ್ರಿ ನಾಟಿ ಮಾಡಿ ಒಂದು ತಿಂಗಳಾದ್ಮೇಲೆ ಅದು ಬಿಟ್ಟಿದ್ದೀವಿ. ಈ ಮಿಕ್ಕು ನ್ಯಾನೋಟೆಕ್ ಕೊಟ್ಟಿದ್ದೀರಾ? ಟ್ರಿಪ್ಪಲ್ ಕೊಟ್ಟಿದ್ದೀರಾ? ನ್ಯಾನೋಟೆಕ್ಕು ಗೋಲ್ಡ್. ಆಮೇಲೆ ಹೂವು ಕಾಯಿ ಸ್ಟೇಜಲ್ಲಿ ಏನು ಬಿಟ್ಟಿದ್ದೀರಾ? ಅಗ್ರಿ ಗೋಲ್ಡ್ ಬಿಟ್ಟಿದ್ದೀರಲ್ಲ? ಹೌದು ಸರ್. ಇದು ನಿಮಗೆ ಮುಂಚೆ ಇದಕ್ಕೆ ಮುಂಚೆ ನೀವು ಬರೀ ಕೆಮಿಕಲ್ ಯೂಸ್ ಮಾಡ್ತಾಯಿದ್ವಿ. ಒಂದು ವರ್ಷದಿಂದ ನಮ್ಮ ಅಗ್ರಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ವೆಸ್ಟೇಜ್ದು. ಅದಕ್ಕೂ ಇದಕ್ಕೆ ಏನು ಸರ್ ಡಿಫ್ರೆನ್ಸು? ಕಾಯಿ ಕ್ವಾಲಿಟಿ ಬರುತ್ತೆ. ಓಕೆ. ಹೂವು ಕಚ್ಕೊಳ್ಳುತ್ತೆ. ಭೂಮಿನ ಇಳುವರಿನಾಗ ಮಾಡ್ಕೊಳ್ಳುತ್ತೆ. ಭೂಮಿ ಹಾಳು ಮಾಡಲ್ಲ. ಭೂಮಿ ಫಲವತ್ತತೆಯಾಗಿರುತ್ತೆ. ಇದು ಗ್ರಾನ್ಯೂಲ್ಸ್ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಸರ್? ನಮ್ಮದು ನಾನು ಸುಮಾರು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಲಾಕ್ಡೌನ್ ಮುಂಚೆ ಕೊಡ್ತಾ ಇದ್ವಿ, ಸ್ವಲ್ಪ ದಿನ ಸ್ಟಾಪ್ ಮಾಡಿದರೆ ಮತ್ತೆ ಕಂಟಿನ್ಯೂ 1 ವರ್ಷದಿಂದ ಕೊಡ್ತಾ ಇದ್ದೀರಾ? ಈ ಗ್ರಾನ್ಯೂಲ್ಸ್ ಯೂಸ್ ಮಾಡೋಕ್ಕೆ ಮುಂಚೆ ನಿಮ್ಮ ಭೂಮಿಯಲ್ಲಿ ಗಿಡ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ರಲ್ಲ ನೀವು? ಆವಾಗ ಗಿಡ ಸಾಯೋದು ಕಂಟ್ರೋಲ್ ಆಗಿದೆ. ಯೂಸ್ ಮಾಡಿದ್ಮೇಲೆ ಕಂಟ್ರೋಲ್ ಆಗಿದೆ. ಟೊಮಾಟೋಕ್ಕೆ ಯೂಸ್ ಮಾಡಿದ್ನು, ಅದಕ್ಕೂ ಕೆಲಸ ಮಾಡಿ. ನಿಮಗೆ ಟೊಮೊಟೊಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆಲ್ಲ ಕೆಲಸ ಮಾಡಿ. ಗ್ರಾನ್ಯೂಲ್ಸು ಬೆಳೆಕಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಭೂಮಿಗೆ ಕೊಡ್ಕೋಬೇಕು ಅಂತ ಹೇಳ್ತೀರಿ? 15 ದಿವಸ 1 ತಿಂಗಳು ಆದಮೇಲೆ ಕೇರ್ದು ನೋಡಿದ್ರೆ ಎರೆಹುಳ ಬಂದಿರ್ತಾರೆ. ಓಕೆ. ಗ್ರಾನ್ಯೂಲ್ಸ್ ಹಾಕ್ತಾರೆ. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಭೂಮಿಗೆ ಬಿಟ್ಟರೆ ಓಕೆ ಚೆನ್ನಾಗಿ ಭೂಮಿನೇ ಪರಿವರ್ತನೆ ಮಾಡ್ತದೆ. ಓಕೆ ಸರ್. ಇದು ಬಿಡ್ಡಲ್ಲಿ ಸರ್ 2ನೇ ಬೆಳೆನಾ 3ನೇ ಬೆಳೆ ಸರ್ ಇದು? ಈ ಬಿಡ್ಡಲ್ಲಿ ಇದು 2ನೇ ಬೆಳೆ. ಲಾಸ್ಟ್ ಏನು ಸರ್ ಇದಕ್ಕೆ ಮುಂಚೆ ಬೆಳೆ? ಕ್ಯಾಪ್ಸಿಕಮ್ ಅದಕ್ಕೂ ಯೂಸ್ ಮಾಡಿದ್ದೀರಲ್ಲ? ಹೌದು. ಎಲ್ಲ ಕ್ಯಾಪ್ಸಿಕಮ್ಗೂ ಟ್ರೈನು ಮಾಡಿದ್ದೀನಿ. ಭೂಮಿಗೆ ಅದಕ್ಕೂ ಗ್ರಾನ್ಯೂಲ್ಸ್ ಕೊಟ್ಟಿದ್ದೀರಾ? ಈ ಮಿಕ್ಕು ನ್ಯಾನೋಟೆಕ್ ಎಲ್ಲ ಯೂಸ್ ಮಾಡಿದ್ದೀರಾ? ಇವಾಗ ಇದರಲ್ಲೇ ನೆಕ್ಸ್ಟ್ ಇನ್ನೊಂದು ಬೆಳೆಯೋ ಪ್ಲ್ಯಾನ್ ಇದೆ ನಿಮ್ಮದು? ನಾವು ಇನ್ನೊಂದು ಬೆಳೆ ಬೆಳೆದೇ ಉಳಕ್ಕೆ ಹೋಗೋದು ಭೂಮಿನ. ಹೌದಾ? ಓಕೆ. ಇನ್ನೊಂದು ಬೆಳೆ ಬೆಳಿಬೋದು ಅಂದ್ರೆ ನಂಬಿಕೆ ಇದೆ ನಿಮಗೆ? ಅದ್ರ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ತಾ ಇರೋದು. ಇಲ್ಲ ವೆಸ್ಟೇಜ್ ಯೂಸ್ ಮಾಡಿದ್ರೆ 3 ಬೆಳೆ ಆದ್ರೂ ತೆಗಿಬೋದು. ನಾನು ಪರೀಕ್ಷೆ ಮಾಡಿದ್ದೀನಿ ಇದನ್ನ. ನಮ್ಮ ಫ್ರೆಂಡ್ಗೂ ಒಬ್ಬರು ಕೊಡ್ಸಿದ್ದೆ. ಓಕೆ. ಅವರು ನಮ್ಗೆ ಕೇಳಿದ್ರು. ಓಕೆ. ಗ್ರಾನ್ಯೂಲ್ಸ್ ಹಾಕಿ 15 ದಿವಸಕ್ಕೆ ನಮ್ಮ ಭೂಮಿನಲ್ಲಿ ಎರೆಹುಳ ಕಾಣಿಸ್ತು. ಓಕೆ. ಒಳ್ಳೆ ಕೆಲಸ ಮಾಡಿದೆ ನಮ್ಮ ತೋಟಕ್ಕೂ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಲಾಸ್ಟ್ ಟೈಮು ಟೊಮೊಟೊ ಹಾಕಿದಾಗ ನೀವು ಅದೇ ಭೂಮಿಯಲ್ಲಿ ನೀವು ಇಷ್ಟು ವರ್ಷದಿಂದ ಟೊಮೊಟೊ ಹಾಕ್ತಾ ಬರ್ತಾ ಇದ್ರೆ ಅಲ್ಲಿ ಗಿಡ ಹೋಗ್ತಾ ಇತ್ತು ಅಂತ ಹೇಳ್ತಿದ್ದೀರಿ ನೀವು. ನಮ್ಮ ಗ್ರಾನ್ಯೂಲ್ಸ್ ಯೂಸ್ ಮಾಡಿ ಅದೆಲ್ಲ ಕಂಟ್ರೋಲ್ ಬಂದಿದೆ ಸರ್. ಇವಾಗ ಗಿಡ ಹೋಗೋದು ಭೂಮಿಯಲ್ಲಿ ಸಾಯೋದು ಕಂಟ್ರೋಲ್ ಆಗಿದೆ. ಗಿಡ ಹೋಗೋ ಭೂಮಿಗೆ ಅದು ಪಕ್ಕ ಯೂಸ್ ಮಾಡಿದ್ರೆ ಗಿಡ ಸಾಯಲ್ಲ ಅಂತ ನಂಬಿಕೆ ಇದೆ. ಸರ್, ಇವಾಗ ಬೇರೆ ರೈತರಿಗೆ ಗ್ರಾನ್ಯೂಲ್ಸ್ ಆಗಿರ್ಬೋದು ಅಗ್ರಿ ಪ್ರಾಡಕ್ಟ್ನ ಯೂಸ್ ಮಾಡೋಕೆ ಯಾವ ಥರ ಯೂಸ್ ಮಾಡ್ಬೋದು, ಯೂಸ್ ಮಾಡಿದ್ರೆ ಯಾವ ಥರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ಯಾವ ಥರ ರಿಪೋರ್ಟ್ ಮಾಡ್ತೀರಾ ಸರ್ ನೀವು? ಅದು ಇವಾಗ ನಾನು ಯಾವ ಥರ ಯೂಸ್ ಮಾಡಿದ್ದೀನೋ ಅದೇ ಥರ ಯಾರಕ್ಕಾವಾಗ ಗ್ರಾನ್ಯೂಲ್ಸ್ ಹಾಕ್ಕೊಂಡು ಅದು ಇನ್ನೊಂದು ಬರುತ್ತಲ್ಲ ಸಕ್ಕರೆ ಥರ ಏನಾದ್ರು ಅದ್ರ ಹೆಸರು ಅಕ್ವಾಜೆಲ್ ಸರ್. ಅಕ್ವಾಜೆಲ್ಲು ಯೂಸ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೆ ಫಲ ಕೊಡುತ್ತೆ. ಕಾಂಬಿನೇಷನ್ನು ಗ್ರಾನ್ಯೂಲ್ಸ್ ವಿತ್ ಅಕ್ವಾಜೆಲ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಭೂಮಿನೂ ಚೆನ್ನಾಗಿ ಇಟ್ಕೊಳುತ್ತೆ. ಓಕೆ. ಬೆಳೆ ಬರೋದು ಡೌಟೇ ಇಲ್ಲ. ಭೂಮಿ ಲೂಸ್ ಆಗಿರುತ್ತೆ. ಭೂಮಿ ಮಾತ್ರ ಚೆನ್ನಾಗಿ ಉಳುವಾಗಿ ಇಟ್ಕೊಳ್ತದೆ. ಹುಳು ಜಾಸ್ತಿ ಬರುತ್ತೆ. ಗಟ್ಟಿ ಆಗೋಕೆ ಬಿಡಲ್ಲ ಭೂಮಿನ. ಹೌದು. ಗ್ರಾನ್ಯೂಲ್ಸ್ ಯೂಸ್ ಮಾಡಿದ್ರೆ ಗಟ್ಟಿಯಾಗಿ ಬಿಡಲ್ಲ ಭೂಮಿ. ಗಟ್ಟಿಯಾಗಿ ಬಿಡಲ್ಲ. ಓಕೆ ಸರ್. ಇದಕ್ಕೆ ನೀವು ಮಿಕ್ಸಿಂಗ್ 82 ಕೊಡ್ತಾ ಇದ್ದೀರಲ್ಲ? ನಾವು ಇದಕ್ಕೆ ಹುಳ ಸಾಯೋದಕ್ಕೆ ಅದಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಹುಳಕ್ಕೆ ಮಾತ್ರ. ಓಕೆ. ಯಾವಾಗ ಸೆಂಟ್ರ್ನಾಗ ಒಂದ್ಸಲ ಕೆಮಿಕಲ್ ಗೊಬ್ಬರನು ಯೂಸ್ ಮಾಡ್ತೀವಿ. ಓಕೆ. ಅದರಲ್ಲಿ ಮಿಕ್ಸ್ ಮಾಡೇ ಕೊಡ್ತೀವಿ ಇದನ್ನು. ಓಕೆ. ಓಕೆ. ಅದು 6 kg ಬಿಡುವಾಗ 3 kg ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ. ಸರ್, ಇದು ಕೆಮಿಕಲ್ ಮಿಕ್ಸಿಂಗ್ ನೀವು ನಮ್ಮ ವೆಸ್ಟೇಜ್ ಅಗ್ರಿ 82 ಕಾಂಬಿನೇಷನ್ ಕೊಡ್ತಾ ಇದ್ದೀರಲ್ಲ? ಕೊಟ್ಟಿದ್ದೀವಿ. ಕಂಟಿನ್ಯೂ ಕೊಡ್ತಾ ಇದ್ದಿರಲ್ಲ ಸರ್. ಅದು ಕಾಂಬಿನೇಷನ್ ನೀವು ಹಾಕೋದ್ರಿಂದ ಯಾವ ಥರ ಯೂಸ್ ಆಗ್ತಾಯಿದೆ ಸರ್ ನಿಮ್ಮ ಗಿಡಕ್ಕೆ? ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಜನಗಳಿಗೆ ಅರ್ಥ ಆಗಲ್ಲ. ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಎಷ್ಟನ್ನ ಬಾಯಾಗಿ ಹೇಳ್ಕೊಂಡ್ಲೆ
ಏನೋ ಅವರು ಇದು ಪ್ರಾಡಕ್ಟು ಇದು ಮಾಡೋಕೆ ಹೇಳ್ತಾರೆ ಅಂತಾರೆ. ಹ್ಞೂ ಅದು ಯೂಸ್ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅದ್ರ ಫಲ ಏನು ಬರುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಓಕೆ ಸರ್, ಇವಾಗ ಬೇರೆ ರೈತರಿಗೆ ನೀವು ರೆಫರ್ ಮಾಡ್ತಾ ಇದ್ದೀರಾ, ಯೂಸ್ ಮಾಡ್ಬೋದು, ಒಳ್ಳೆ ರಿಸಲ್ಟ್ ರೆಫರ್ ಮಾಡ್ತಾ ಇದ್ದೀರಾ. ಸುಳ್ಳು ಹೇಳೋ ಅಗತ್ಯ ಏನೂ ಇಲ್ಲ, ಓಕೆ ಮಾಡ್ಬೋದು. ಸರಿ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗಾಗಿ.